ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ಓಕೆ, ಐ ಹೋಪ್ ನಿಮಗೆ ಲಾಸ್ಟ್ ಸೆಷನ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಬಿಕಾಸ್ ಇಟ್ ಈಸ್ ಎ ಈಸಿ ಕಾನ್ಸೆಪ್ಟ್. ಇಟ್ ಮೀನ್ಸ್ ವಾಟ್ ಏನಿತ್ತು ಲಾಸ್ಟ್ ಕಾನ್ಸೆಪ್ಟ್, ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಓಕೆ, ಅದ್ರ ಬಗ್ಗೆ ಎಲ್ಲರೂ ನೋಡ್ಕೊಂಡಿದ್ದೀರಾ, ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀರಾ, ನೋಟ್ಸ್ ಎಲ್ಲರೂ ಬರೆದಿಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಬರೆದಿದ್ದೀರಲ್ವಾ? ಒನ್ ಫೈನ್ ಡೇ ನಾವು ಸ್ಕೂಲಿಗೆ ನೋಟ್ಸನ್ನು ತರಿಸ್ಕೊಂಡು ನಾನು ಚೆಕ್ ಮಾಡ್ತೀನಿ. ಗಾಟ್ ಇಟ್? ಸೊ ನೋಟ್ಸನ್ನು ಅವತ್ತೇ ಬರೆದಿಟ್ಕೊಂಡ್ರೆ ಅದು ತುಂಬ ಒಳ್ಳೆಯದು. ಒಂದೇ ದಿನ ನೀವು ಪೆಂಡಿಂಗ್ ಇಟ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ ನೋಡಿ, ಮೊಬೈಲಲ್ಲಿ ಡಿಲೀಟ್ ಆಗೋಗಿರುತ್ತೆ. ಗಾಟ್ ಇಟ್? ಸೊ ನೋಟ್ಸನ್ನು ಅವತ್ತೇ ಬರೆದಿಟ್ಕೊಂಡ್ರಿ. ಆ್ಯಂಡ್ ದೆನ್ ವರ್ಕಿಗೆ ಬರೋದಾದರೆ ಲಾಸ್ಟ್ ಸೆಷನಲ್ಲಿ ಶ್ರೇಯಸ್ ಕಳಿಸಿದ್ದನ್ನು ತೋರಿಸಿದ್ವಿ. ನಾನು ಹಾಗಾದರೆ ಈ ಸೆಷನಲ್ಲಿ ತೇಜಸ್ವಿನಿ ಆ್ಯಂಡ್ ದೆನ್ ಧನ್ಯಶ್ರೀ ಆ್ಯಂಡ್ ದೆನ್ ಪ್ರೀತಮ್ ಇವ್ರು 3 ಜನ ಏನು ಮಾಡಿದ್ದಾರೆ, ಅವ್ರು ಮಾಡಿರೋಂಥ ವರ್ಕನ್ನು ಅಂದರೆ ಗ್ರೋಯಿಂಗ್ ಪ್ಲ್ಯಾಂಟ್ಸನ್ನ ಕಳಿಸಿದ್ದಾರೆ ನನಗೆ, ಫೋಟೋಸನ್ನು ತೆಗೆದು ನೋಡ್ಕೊಳ್ಳಿಕ್ಕೆ. ತುಂಬ ಚೆನ್ನಾಗಿ ಅವರು ಕೂಡ ಆ ಪ್ರಾಜೆಕ್ಟ್ ವರ್ಕನ್ನು ಮಾಡ್ಕೊಂಡಿದ್ದಾರೆ. ಸೊ ಒನ್ಸ್ ಅಗೇನ್ ಅವರು ತೇಜಸ್ವಿನಿ, ಧನ್ಯಶ್ರೀ ಆ್ಯಂಡ್ ಪ್ರೀತಮ್ ಇವ್ರು 3 ಜನಕ್ಕೂ ಒನ್ಸ್ ಅಗೇನ್ ವಿಶಸ್ ತಿಳಿಸ್ತಾ ಅವರು ತೇಜಸ್ವಿನಿ, ಧನ್ಯಶ್ರೀ ಆ್ಯಂಡ್ ಪ್ರೀತಮ್ ಇವ್ರು 3 ಜನಕ್ಕೂ ಒನ್ಸ್ ಅಗೇನ್ ವಿಶಸ್ ತಿಳಿಸ್ತಾ ಇವತ್ತಿನ ಸೆಷನ್ಗೆ ಹೋಗೋಣ. ಓಕೆನಾ? ಏನಿದೆ ಇವತ್ತಿನ ಸೆಷನ್ನು? ನಾನು ಹೇಳಿದ್ದೆ ಲಾಸ್ಟ್ ಸೆಷನಲ್ಲಿ ನಿಮಗೆ ಟೈಪ್ಸ್ ಆಫ್ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀನಿ ಅಂತ. ಕ್ಲಿಯರ್? ಸೊ ನಾನು ಒಂದೊಂದು ಟೈಪನ್ನು ಒಂದೊಂದು ದಿನ ಹೇಳ್ತಾ ಹೋಗ್ತೀನಿ, ಯಾಕೆಂದರೆ ಕರೆಕ್ಟಾಗಿ ಅರ್ಥ ಆಗಬೇಕು. ಅಷ್ಟನ್ನು ನೀವು ಒಂದೇ ದಿನ ಟೈಪ್ಸನ್ನು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ, ಯಾಕೆಂದರೆ 4 ಟೈಪ್ಸು ವೆರಿ ಇಂಪಾರ್ಟೆಂಟ್. ಗೊತ್ತೇ? ಸೊ ಇದರಲ್ಲಿ ಬರುವಂಥ ಸ್ಪೆಲ್ಲಿಂಗ್ಸ್ಗಳೇ ಆಗಲಿ, ನ್ಯೂ ವರ್ಡ್ಸ್ಗಳನ್ನೇ ಆಗಲಿ ಸರಿಯಾಗಿ ಸೊ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಅದಕ್ಕೋಸ್ಕರ ನಾನು ಒಂದು ಕಾನ್ಸೆಪ್ಟನ್ನು ಒಂದು ಸೆಷನಲ್ಲಿ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಲಾಸ್ಟ್ ಇಯರ್ 6th ಸ್ಟ್ಯಾಂಡರ್ಡಲ್ಲಿ ಏನಾದರೂ ಕೇಳಿದ್ರಾ ಹೆಟೆರೋಟ್ರೋಪ್ಸ್ ಅಂದ್ರೇನು, ಆಟೋಟ್ರೋಪ್ಸ್ ಅಂದ್ರೇನು, ಫೋಟೋಸಿಂಥಸಿಸ್ ಅಫ್ಕೋರ್ಸ್ ಕೇಳಿರ್ತೀರ, ಹೌದಲ್ವಾ? ಸೊ ಈಗ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ಸಲ್ಲಿ ಇನ್ ದಟ್ ಫಸ್ಟ್ ಟೈಪ್ ಯಾವುದು? ವಾಟ್ ಇಸ್ ದ ಫಸ್ಟ್ ಟೈಪ್? ದಟ್ ಈಸ್ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ವಾಟ್ ಇಸ್ ಎ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್? ಏನು ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂದರೆ? ಪ್ಯಾರಾಸೈಟ್ಸ್ ಅಂದರೆ ಏನು? ಅಫ್ಕೋರ್ಸ್ ಪ್ಯಾರಾಸೈಟ್ಸ್ ಅಂದರೆ ಬೇರೆ ಒಂದು ಜೀವಿಯ ಮೇಲೆ ಅಫ್ಕೋರ್ಸ್ ಡಿಪೆಂಡ್ ಆಗಿರೋಂಥದ್ದು. ಹೆಟೆರೋಟ್ರೋಪ್ಸ್ ಅಂದ್ರೆ ಅದೇ ತನ್ನ ಫುಡ್ಡನ್ನು ತಾವು ತಯಾರಿಸ್ಕೊಳ್ದೇ ಇರೋಂತಹ ಪ್ಲ್ಯಾಂಟ್ಸ್ಗಳಿಗೆ ನಾವು ಹೆಟೆರೋಟ್ರೋಪ್ಸ್ ಅಂತ ಕರಿತೀವಿ ಅಂತ ಹೇಳಿದೆ, ಹೌದಲ್ಲ? ಯಾಕೆ ಅವು ತಮ್ಮ ಆಹಾರನ ತಾವು ತಯಾರಿಸ್ಕೊಳಕ್ಕಾಗಲ್ಲ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಮತ್ತು ಇದು ಪ್ಲ್ಯಾಂಟ್ಸ್ ಅಲ್ವಾ, ಸೊ ಯಾಕೆ ಇದು ಆಹಾರನ ತಯಾರಿಸ್ಕೊಳಕ್ಕಾಗಲ್ಲ? ಅಫ್ಕೋರ್ಸ್ ಯಾಕೆ ತಯಾರಿಸ್ಕೊಳಕ್ಕಾಗಲ್ಲ ಅಂದರೆ ನೆನ್ಪು ಮಾಡ್ಕೊಡ್ರಿ, ನಾನು ನಿಮ್ಗೆ ಹೇಳಿದ್ದೆ ಆ ಫೋಟೋಸಿಂಥಸಿಸ್ ಕಾನ್ಸೆಪ್ಟ್ ಮಾಡಿದರೆ ನಿಮಗೆ ಅರ್ಥ ಆಗೋದು. ಒಂದು ಪ್ಲ್ಯಾಂಟು ಫುಡ್ಡನ್ನು ತಯಾರಿಸ್ಕೋಬೇಕು, ತನ್ನಷ್ಟಕ್ಕೆ ತಾನು ಫುಡ್ಡನ್ನು ತಯಾರಿಸ್ಕೋಬೇಕು ಅಂದರೆ ಅದರಲ್ಲಿ ಕ್ಲೋರೋಫಿಲ್ ಇರಬೇಕು. ವಾಟ್ ಇಸ್ ಇಟ್? ಕ್ಲೋರೋಫಿಲ್. ಸನ್ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಕ್ಲೋರೋಫಿಲ್ ಇರಬೇಕು. ಬಟ್ ಈ ಹೆಟೆರೋಟ್ರೋಪ್ಸ್ ನಾವು ಪ್ಲ್ಯಾಂಟ್ಸ್ಗಳಲ್ಲಿ ಏನು ಹೆಟೆರೋಟ್ರೋಪ್ಸ್ ಅಂತ ಕರಿತೀವಲ್ಲ, ಈ ಪ್ಲ್ಯಾಂಟ್ಸ್ಗಳಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ. ಏನಿರೋದಿಲ್ಲ? ಕ್ಲೋರೋಫಿಲ್ ಇರೋದಿಲ್ಲ. ಸೊ ಕ್ಲೋರೋಫಿಲ್ ಇರೋದಿಲ್ವಲ್ಲ, ಹಾಗಾಗಿ ಅವು ಫುಡ್ಡನ್ನು ತಮ್ಮಷ್ಟಕ್ಕೆ ತಯಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇವನ್ನ ನಾವೇನಂತ ಕರಿತೀವಿ? ಪ್ಯಾರಸೈಟ್ಸ್ ಅಥವಾ ಹೆಟೆರೋಟ್ರೋಪ್ಸ್ ಅಂತಲೇ ಕರಿತೀವಿ. ಕ್ಲಿಯರ್? ಸೊ ಆ ಹೆಟೆರೋಟ್ರೋಪ್ಸಲ್ಲಿ ಫಸ್ಟ್ ಒನ್ ಯಾವುದು? ಪ್ಯಾರಾಸೈಟ್ಸ್. ಯಾವುದು? ದಟ್ ಈಸ್ ಲುಕ್ ಹಿಯರ್, ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಏನು ಪ್ಯಾರಾಸೈಟ್ಸ್ ಅಂದರೆ? ನೀವೆಲ್ಲಾದರೂ ನೋಡಿರ್ತೀರ ಅಫ್ಕೋರ್ಸ್. ಎಲ್ಲಾದರೂ ನೀವು ಔಟ್ಸೈಡ್ ಹೋದಾಗ ಒಂದು ಗಿಡ ನೋಡಿದಾಗ ಅಥವಾ ಮತ್ತೊಂದು ಏನೋ ನೋಡಿದಾಗ ಅಲ್ಲಿ ಯೆಲ್ಲೋ ಕಲರ್ ಒಂದು ವೈರ್ ಟೈಪಲ್ಲಿ ನೆನ್ಪು ಮಾಡ್ಕೊಳ್ರಿ, ಯೆಲ್ಲೋ ಕಲರ್ ವೈರ್ ಟೈಪಲ್ಲಿ. ನನಗೆ ಆ್ಯಕ್ಚುಲಿ ಇವತ್ತು ಸರ್ಚ್ ಮಾಡಿದೆ ಹುಡ್ಕೊಂಡು ನಿಮಗೆ ತೋರಿಸೋಣ ಅಂತ. ನೋ ಪ್ರಾಬ್ಲಮ್, ನಾನು ನಿಮಗೆ ಪ್ರೆಸೆಂಟೇಷನಲ್ಲಿ ತೋರಿಸ್ತೀನಿ ಎಕ್ಸಾಂಪಲ್ಸ್ಗಳನ್ನ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಒಂದು ಗಿಡದಲ್ಲಿ ಅಥವಾ ಒಂದು ಮರದಲ್ಲಿ ಯೆಲ್ಲೋ ಕಲರ್ ಒಂದು ಬಳ್ಳಿ ಥರನೋ, ಒಂದು ಲೈನ್ ಥರನೋ, ಅಥವಾ ಆ ಲೀವ್ಸ್ ಮೇಲೆ ಆಗಲಿ ಸ್ಟೆಮ್ಮಲ್ಲೇ ಆಗಲಿ ಸ್ಟೆಮ್ಮಿಂದ ಸ್ಟಾರ್ಟ್ ಆಗಿರುತ್ತೆ ಆ ಯೆಲ್ಲೋ ಕಲರ್ಸ್ ಲೈನ್ಸ್. ಸೊ ಈ ಯೆಲ್ಲೋ ಕಲರ್ ವೈರಿ ಟೈಪ್ ಬ್ರಾಂಚಸ್ ಎಲ್ಲ ಬಿದ್ದಿರುತ್ತೆ ಗಿಡದ ಮೇಲೆ. ಸೊ ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಪ್ಯಾರಸೈಟ್ಸ್ ಅಂತ ಕರಿತೀವಿ. ಯಾಕೆ ಇವನ್ನ ಪ್ಯಾರಸೈಟ್ಸ್ ಅಂತೀವಿ ಅಂದರೆ, ಡೆಫಿನೇಷನ್ ಒಂದ್ಸಲ ನೋಡ್ಕೊಳ್ಳಿ. ಆರ್ಗ್ಯಾನಿಸಮ್ಸ್ ಒಬ್ಟೈನ್ ನ್ಯೂಟ್ರಿಯೆಂಟ್ಸ್. ನೋಡ್ಕೊಳ್ಳಿ, ಆರ್ಗ್ಯಾನಿಸಮ್ಸ್ ಒಬ್ಟೈನ್ ನ್ಯೂಟ್ರಿಯೆಂಟ್ಸ್ ಫ್ರಮ್. ಅರ್ಥ ಆಯ್ತಲ್ಲ? ಆರ್ಗ್ಯಾನಿಸಮ್ಸ್ ಒಬ್ಟೈನ್ ನ್ಯೂಟ್ರಿಯೆಂಟ್ ಫ್ರಮ್ ಅದರ್ ಆರ್ಗ್ಯಾನಿಸಮ್ಸ್ ಬಾಡಿ. ಬೇರೆ ಆರ್ಗ್ಯಾನಿಸಮ್ಸ್ ಬಾಡಿಯಿಂದ ನ್ಯೂಟ್ರಿಯೆಂಟ್ ಸಿಗತ್ತೆ. ಅರ್ಥ ಆಯ್ತಲ್ಲ? ಈ ಬಳ್ಳಿಗೆ ಯಾಕೆ ಇದಕ್ಕೆ ಈ ಯೆಲ್ಲೋ ಕಲರ್, ಪರ್ಟಿಕ್ಯುಲರ್ಲಿ ಯೆಲ್ಲೋ ಕಲರ್ ಇರ್ತಾವೆ. ಯಾವ ಕಲರ್ ಇರುತ್ತೆ? ಯಾಕೆ ಯೆಲ್ಲೋ ಕಲರ್ ಇರುತ್ತೆ ಅಂದರೆ ಅದರಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ.
ಕ್ಲೋರೋಫಿಲ್ ಇತ್ತು ಅಂದರೆ ಅದು ಗ್ರೀನ್ರಿ ಆಗಿರುತ್ತೆ. ಅರ್ಥಾಯ್ತಲ್ಲ, ಕೆಲವೊಂದು ಗ್ರೀನಿ ಆಗಿದ್ರು ಕ್ಲೋರೋಫಿಲ್ ಅದರಲ್ಲಿ ಕಡಿಮೆ ಇರುತ್ತೆ. ಗಾಟ್ ಇಟ್? ಸೊ ಈ ಒಂದು ಯೆಲ್ಲೋ ಕಲರ್ ವೈರಿ ಟೈಪ್ ಬ್ರಾಂಚಸ್ ಅಲ್ಲಿ ಏನಾಗಿರುತ್ತೆ, ಕ್ಲೋರೋಫಿಲ್ ಇರೋದಿಲ್ಲ. ಸೊ ಕ್ಲೋರೋಫಿಲ್ ಇಲ್ಲದೆ ಇದ್ದಾಗ ಅವು ಏನು ಮಾಡ್ತವೆ, ಬೇರೆ ಒಂದು ಆರ್ಗ್ಯಾನಿಸಮ್, ಬೇರೆ ಪ್ಲಾಂಟಿನ ಸ್ಟೆಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ನಾನು ನಿಮ್ಗೆ ಹೇಳಿದ್ದೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ, ಸ್ಟೆಮ್ ಈ ವರ್ಡಲ್ಲಿ ಸೈನ್ಸ್ ಅನ್ನೋದು ಸ್ಟೆಮ್ ಅಂದರೆ ಏನಪ್ಪ ಅಂದರೆ ಅದರಲ್ಲೇ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಯಾವುದ್ರಲ್ಲಿರುತ್ತೆ? ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಗೊತ್ತಿ? ಈಗ ಬೆಟರ್ ನಿಮ್ಮನೆ ಸೊಪ್ಪು ಎಲ್ಲ ತೊಗೊಂಬಂದಿರ್ತಾರಲ್ಲ, ಅದರಲ್ಲಿ ಎಲ್ಲ ಕೆಳಗಡೆದೆಲ್ಲ ತಗೊಂಡು ಬರೀ ಲೀವ್ಸ್ ಅಷ್ಟೇ ತೆಗೆದಿಟ್ಕೊಂಡು ನೀವು ಅಡುಗೆಗೆ ಯೂಸ್ ಮಾಡ್ತೀರನೋ, ಏನು ಸ್ಟೆಮ್ ಇರುತ್ತಲ್ಲ ಅದು ನಮ್ಮ ಬಾಡಿಗೆ ಬೇಕಾಗಿರೋಂತಹ ಗುಡ್ ನ್ಯೂಟ್ರಿಯೆಂಟ್ಸ್ ಇರೋವಂಥದ್ದು ಯಾವುದ್ರಲ್ಲಪ್ಪ ಅಂದರೆ ಆ ಸ್ಟೆಮ್ಮಲ್ಲೇ. ಅರ್ಥ ಆಯ್ತಾ? ಸೊ ಈ ಸ್ಟೆಮ್ಮಲ್ಲಿ ಏನಾಗಿರುತ್ತಪ್ಪ ಅಂದರೆ ಆ ಒಂದು ಏನು ಈ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಅಂತ ಹೇಳಿದ್ನಲ್ಲ, ಯೆಲ್ಲೋ ಕಲರ್ ವೈರಿ ಟೈಪ್ ಬ್ರಾಂಚಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅವೆಲ್ಲವಕ್ಕೂ ಆ ಸ್ಟೆಮ್ಮಲ್ಲಿ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಅವ ಏನು ಮಾಡ್ತವೆ, ಫಸ್ಟ್ ಸ್ಟೆಮ್ಮಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಬೆಳೆದು ಇಡೀ ಆ ಪ್ಲಾಂಟ್ಸ್ ಅಥವಾ ಟ್ರೀ ಸುತ್ತ ಆವರಿಸ್ಕೊಂಡಿರುತ್ತೆ. ಸೊ ಈ ಥರ ಬೇರೆ ಪ್ಲ್ಯಾಂಟ್ಸಿನ ಬಾಡಿ ಮೇಲೆ ಡಿಪೆಂಡ್ ಆಗಿ ಫುಡ್ಡನ್ನು ತೆಗೆದುಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ಆರ್ಗ್ಯಾನಿಸಮ್ಸ್ ಒಬ್ಟೈನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಅದರ್ ಆರ್ಗ್ಯಾನಿಸಮ್ಸ್ ಬಾಡಿ. ಬೇರೆ ಆರ್ಗ್ಯಾನಿಸಮ್ಸ್ ಬಾಡಿಯ ಮೇಲೆ ಡಿಪೆಂಡ್ ಆಗಿ ಫುಡ್ಡನ್ನು ತೆಗೆದುಕೊಳ್ಳೋದಕ್ಕೆ, ನ್ಯೂಟ್ರಿಯೆಂಟ್ಸನ್ನು ಪಡೆದುಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ, ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಸೊ ಓಕೆ, ಹಾಗಾದರೆ ನಾನು ಇಲ್ಲೊಂದು ಪ್ಲ್ಯಾಂಟನ್ನು ಜಸ್ಟ್ ಒಂದು ಸ್ಟೆಮ್ಮನ್ನು ಡ್ರಾ ಮಾಡಿದ್ದೀನಿ. ಕ್ಲಿಯರ್? ಅರ್ಥ ಆಯ್ತಲ್ಲ? ನೋಡ್ಕೊಳ್ಳಿ ಸ್ಟೆಮ್ ಯಾವ ಥರ ಇದೆ ಅಂತ. ಲುಕ್ ಯಾರ್, ಇಲ್ಲೊಂದು ಸ್ಟೆಮ್, ಚಿಕ್ಕ ಸ್ಟೆಮ್ಮನ್ನು ಬಂದಿದ್ದೀನಿ. ಗಾಟ್ ಇಟ್? ಈ ಸ್ಟೆಮ್ಮಿಗೆ ಒಂದು ವೈರಿ ಟೈಪ್ ಬ್ರಾಂಚಸ್ಸು ಇಲ್ಲಿ ನೋಡಿ ಈ ಥರ ಇದು ಅಕ್ವೈರ್ ಮಾಡ್ಕೊಂಡಿದೆ. ಯಾಕೆ ಸ್ಟೆಮ್ಮಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಬಿಕಾಸ್ ಈ ಸ್ಟೆಮ್ಮಲ್ಲೇ ಏನಾಗಿದೆ, ಈ ವೈರಿ ಟೈಪ್ ಆಫ್ ಬ್ರಾಂಚಸ್ಗೆ ಏನು ಬೇಕಲ್ಲ, ನ್ಯೂಟ್ರಿಯೆಂಟ್ಸ್ ಬೇಕಲ್ಲ, ಸೊ ಅದಕ್ಕೆ ಫುಡ್ ಬೇಕಲ್ಲ, ಅದೆಲ್ಲದೂ ಸಿಗೋದು ಯಾವುದರಲ್ಲಿ? ಈ ಸ್ಟೆಮ್ಮಲ್ಲಿ. ಓಕೆ, ಸೊ ಈ ವೈರಿ ಟೈಪ್ ಆಫ್ ಬ್ರಾಂಚಸ್ಗೆ ನಾವೇನಂತ ಕರಿತೀವಿ, ಕಸ್ಕ್ಯೂಟಾ, ವಾಟ್ ವಿ ಕಾಲ್ ಕಸ್ಕ್ಯೂಟಾ ಅಂತಾನು ಕರಿತೀವಿ. ಓಕೆ, ಪ್ರೊನೌನ್ಸಿಯೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಬೋದು. ಓಕೆ, ಒಂದೊಂದು ಡಿಕ್ಷನರೀಸಲ್ಲೂ ಇದಕ್ಕೆ ಸ್ವಲ್ಪ ವೇರಿಯೇಷನ್ ಆಗಿದೆ. ಕಾಮನ್ಲಿ ವಿ ಕಾಲ್ ಇಟ್ ಅಸ್ ಕಸ್ಕ್ಯೂಟಾ ಅಂತ ಕರಿತೀವಿ. ಸೊ ಆ ವೈರಿ ಟೈಪ್ ಬ್ರಾಂಚಸ್ಗೆ ನಾವೇನಂತ ಕರಿತೀವಿ, ಆ ಯೆಲ್ಲೋ ಕಲರ್ ವೈರಿ ಟೈಪು. ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಮನೆ ಅಕ್ಕಪಕ್ಕ ಅದರ ರೋಡಲ್ಲಿ ಎಲ್ಲಾದರೂ ಹೋಗುವಾಗ ಒಂದು ಟ್ರೀ ಅಲ್ವೋ ಅಥವಾ ಒಂದು ಪ್ಲ್ಯಾಂಟ್ ಅಲ್ಲೋ ಯೆಲ್ಲೋ ಕಲರ್ ವೈರಿ ಟೈಪಲ್ಲಿ ಆ ಗಿಡದಲ್ಲಿ ಆ ಪ್ಲ್ಯಾಂಟ್ಸಲ್ಲಿ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಇಟ್ ಅಸ್ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಅವೇನಂತ ಕರಿತೀವಿ? ಸೊ ಪ್ಯಾರಾಸೈಟ್ಸ್ಗೆ ಎಕ್ಸಾಂಪಲ್ ಯಾವುದು? ಫಸ್ಟ್ ಒನ್ ದಟ್ ಈಸ್ ಕಸ್ಕ್ಯೂಟಾ. ವಾಟ್ ಇಸ್ ಇಟ್? ಕಸ್ಕ್ಯೂಟಾ. ಸೊ ಇಲ್ಲಿ ನೋಡಿ, ಹಾಗಾದರೆ ಈ ಕಸ್ಕ್ಯೂಟಾ ಅಕ್ವೈರ್ ಮಾಡ್ಕೊಂಡಿರೋಂಥ ಸ್ಟೆಮ್ಮಿಗೆ, ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಹೋಸ್ಟ್. ಏನಂತ ಕರಿತೀವಿ? ಹೋಸ್ಟ್ ಅಂತ ಕರಿತೀವಿ. ಯಾವುದು ಹೋಸ್ಟು? ಈ ಸ್ಟೆಮ್ಮಿನ ಭಾಗ. ಅರ್ಥಾಯ್ತಲ್ಲ? ಯಾವ ಭಾಗ? ಈ ಕಸ್ಕ್ಯೂಟಾ ಏನು ಅಕ್ವೈರ್ ಮಾಡ್ಕೊಂಡಿರುತ್ತಲ್ಲ ಆ ಭಾಗಕ್ಕೆ ನಾವೇನಂತ ಕರಿತೀವಿ? ಹೋಸ್ಟ್ ಅಂತ ಕರಿತೀವಿ. ಆ ಹೋಸ್ಟಲ್ಲಿ ಏನಾಗಿದೆ, ನಿಮಗೆ ನ್ಯೂಟ್ರಿಯೆಂಟ್ಸ್ ಸಿಗೋವಂಥದ್ದು. ಏನು ಸಿಗುತ್ತೆ ಆ ಹೋಸ್ಟಲ್ಲಿ? ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ನೆನ್ಪು ಮಾಡ್ಕೊಳ್ಳಿ, ವಾಟ್ ಈಸ್ ದಿ ಹೋಸ್ಟ್. ಕ್ಲಿಯರ್? ಈ ಒಂದು ವೈರಿ ಟೈಪ್ ಆಫ್ ಬ್ರಾಂಚಸ್ಗೆ ನಾವೇನಂತ ಕರಿತೀವಿ? ಕಸ್ಕ್ಯೂಟಾ ಅಂತ ಕರಿತೀವಿ. ಈ ಕಸ್ಕ್ಯೂಟಾನೇ ಏನಪ್ಪ ಅಂದರೆ ನಮಗೆ ಪ್ಯಾರಾಸೈಟ್ಸ್. ಓಕೆ, ಏನಂತ ಕರಿತೀವಿ? ಪ್ಯಾರಾಸೈಟ್ಸ್. ಇದು ಅಲ್ಲದೇನೆ, ಕಸ್ಕ್ಯೂಟಾ ಅಲ್ಲದೇನೆ ಮತ್ತಿನ್ನು ಯಾವ್ಯಾವ ಎಕ್ಸಾಂಪಲ್ಸ್ ಬರುತ್ತೆ, ನಾನು ನಿಮಗೆ ಅದು ಪ್ರೆಸೆಂಟೇಷನ್ ಇನ್ನೊಂದು ವೀಡಿಯೋಸಲ್ಲಿ ಅದು ಫ್ಲವರನ್ನು ಅದು ಯಾವ್ದು ಎಕ್ಸಾಂಪಲ್ಸು ಆ ಪಿಕ್ಚರ್ ಸಮೇತ ತೋರಿಸ್ತೀನಿ. ಇಲ್ಲಿ ನೋಡಿ, ಕ್ರಾಪ್ಸ್ ಫ್ಲವರ್, ರಫ್ಲೇಶಿಯಾ. ವಾಟ್ ಈಸ್ ಇಟ್? ಅನದರ್ ವರ್ಡ್, ರಫ್ಲೇಶಿಯಾ. ಆ ಫ್ಲವರ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ ಪ್ಲಾಂಟ್ಸ್ ಅಥವಾ ಆ ಫ್ಲವರ್ ಅಥವಾ ಆ ಒಂದು ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ ಯಾವುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಕ್ರಾಪ್ಸ್ ಫ್ಲವರ್ ಅಂಡ್ ದೆ ರಫ್ಲೇಶಿಯಾ. ವಾಟ್ ಈಸ್ ಇಟ್? ಕ್ರಾಪ್ಸ್ ಫ್ಲವರ್, ರಫ್ಲೇಶಿಯಾ ಅಂಡ್ ಕಸ್ಕ್ಯೂಟಾ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಓಕೆ, ನೆನ್ಪು ಮಾಡ್ಕೊಳ್ಳಿ ಇನ್ನೊಂದ್ಸಲ. ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂದರೆ ಏನಪ್ಪ ಅಂದರೆ, ಒಂದು ಆರ್ಗ್ಯಾನಿಸಮ್ಸು ನ್ಯೂಟ್ರಿಯೆಂಟ್ಸನ್ನು ಮತ್ತೊಂದು ಆರ್ಗ್ಯಾನಿಸಮ್ ಬಾಡಿಯಿಂದ ಪಡ್ಕೊಳ್ಳೋ ಅಂಥದ್ದು. ಅರ್ಥ ಆಯ್ತಲ್ಲ? ಮತ್ತೊಂದು ಆರ್ಗ್ಯಾನಿಸಮ್, ಪರ್ಟಿಕ್ಯುಲರ್ಲಿ ಬಾಡಿ, ಸ್ಟೆಮ್.
ಗಾಟ್ ಇಟ್. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಂಡ್ರೆ ವಿ ಕಾಲ್ಡ್ ಇಟ್ ಆಸ್ ಎ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಸೊ ಈ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಒನ್ಸ್ ಅಗೇನ್ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಆರ್ಗ್ಯಾನಿಸಮ್ಸ್ ಒಬ್ಟೈನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಅದರ್ ಆರ್ಗ್ಯಾನಿಸಮ್ಸ್ ಬಾಡಿ. ಬೇರೆ ಆರ್ಗ್ಯಾನಿಸಮ್ ಬಾಡಿಯಿಂದ ಫುಡ್ಡನ್ನು ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಓಕೆ, ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂದರೆ ಎಕ್ಸಾಂಪಲ್ ಯಾವ್ದ್ಯಾವ್ದು ಹೇಳಿದೆ, ಕಸ್ಕ್ಯೂಟಾ ಹೇಳಿದೆ, ಕ್ರಾಪ್ಸ್ ಫ್ಲವರ್ ಹೇಳಿದೆ, ಆ್ಯಂಡ್ ದೆನ್ ರಫ್ಲೇಶಿಯಾ ಹೇಳಿದೆ. ಗೊಟ್ಟೆ. ಸೊ ಇಲ್ಲಿ ನೋಡಿ ಒಂದು ಸ್ಟೆಮ್ ಬರೆದಿದ್ದೀನಿ, ಅದರಲ್ಲಿ ನಮಗೆ ಒಂದು ಕಸ್ಕ್ಯೂಟಾ ಬ್ರಾಂಚಿ ಟೈಪ್ಸ್ ಲೀವ್ಸ್ ಇರೋವಂಥದ್ದನ್ನು ಹೇಳಿದ್ದೀನಿ. ಸೊ ಈ ಒಂದು ಸ್ಟೆಮ್ಮಿನ ನ್ಯೂಟ್ರಿಯೆಂಟ್ಸ್ ಇರೋ ಪಾಟಿಗೆ ವಿ ಕಾಲ್ಡ್ ಇಟ್ ಆಸ್ ಏನಂತ ಕರಿತೀವಿ, ಹೋಸ್ಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಈ ಒಂದು ಯೆಲ್ಲೋ ಕಲರ್ ವೈರಿ ಟೈಪಲ್ಲಿ ಏನು ಆ ಟ್ರೀ ಫುಲ್ ಅಕ್ವೈರ್ ಆಗಿರುತ್ತೆ, ಆ ಸ್ಟೆಮ್ ಫುಲ್ ಸುತ್ಕೊಂಡು ಹೋಗಿರುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಇಟ್ ಆಸ್ ಕಸ್ಕ್ಯೂಟಾ. ವಿ ಕಾಲ್ಡ್ ಇಟ್ ಆಸ್ ಕಸ್ಕ್ಯೂಟಾ. ಓಕೆ, ಇದು ಅರ್ಥ ಆಯ್ತಲ್ಲ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂದರೆ ಏನು ಅಂತ. ಯಾಕೆ ಇಲ್ಲಿ ಪ್ಲಾಂಟ್ಸ್ ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ಇಲ್ಲಿ ಆಬ್ಸೆನ್ಸ್ ಆಫ್ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಫಿಲ್ ಇಲ್ಲಿ ಇರೋದೇ ಇಲ್ಲ. ಅರ್ಥ ಆಯ್ತಲ್ಲ, ಕ್ಲೋರೋಫಿಲ್ ಇತ್ತು ಅಂದರೆ ಸನ್ಲೈಟನ್ನು ಅಬ್ಸರ್ವ್ ಮಾಡಿಕೊಂಡು ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ತವೆ. ಯಾವಾಗ ಕ್ಲೋರೋಫಿಲ್ ಇರೋದಿಲ್ಲ, ಆಬ್ಸೆನ್ಸ್ ಆಫ್ ಕ್ಲೋರೋಫಿಲ್ ಇರುತ್ತೆ, ಸೊ ಆವಾಗ ದೇ ಶುಡ್ ಡಿಪೆಂಡ್ ಆನ್ ದ ಅದರ್ ಪ್ಲಾಂಟ್ಸ್ ಆರ್ ದೇ ಶುಡ್ ಡಿಪೆಂಡ್ ಆನ್ ದ ಅದರ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಹಾಗಾದರೆ ಎಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸಲ್ಲಿ ಫಸ್ಟ್ ಒನ್ ನೋಡ್ಕೊಂಡ್ವಿ. ಯಾವುದು, ವಾಟ್ ಇಸ್ ದಟ್ ಫಸ್ಟ್ ಒನ್? ದಟ್ ಇಸ್ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ವಾಟ್ ಇಸ್ ಎ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್? ಗಾಟ್ ಇಟ್. ಸೊ ಹಾಗಾದರೆ ಒನ್ಸ್ ಅಗೇನ್ ನಿಮಗೆ ಇವತ್ತಿನ ಸೆಷನಲ್ಲಿ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಬಗ್ಗೆ ನೀಟಾಗಿ ತಿಳ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ನಾನು ಒಂದು 2-3 ಎಕ್ಸಾಂಪಲ್ಸನ್ನು ನಾನು ನಿಮಗೆ ಆಫ್ಟರ್ ದಟ್ ಈ ವಿಡಿಯೋ ಆದಮೇಲೆ ನಾನು ಹೇಳ್ಕೊಡ್ತೀನಿ. ಕ್ಲಿಯರ್? ಇದನ್ನು ನೀಟಾಗಿ ಕೀ ನೋಟ್ಸನ್ನು ನಾನು ಕಳಿಸ್ತೀನಿ, ನೋಟ್ಸಲ್ಲಿ ಬರೆದ್ಬಿಟ್ಟು ಇಟ್ಕೊಳ್ರಿ. ಕ್ಲಿಯರ್? ಸೊ ಒನ್ಸ್ ಅಗೇನ್ ಪ್ರಾಜೆಕ್ಟ್ ವರ್ಕ್ ಚೆನ್ನಾಗಿ ಮಾಡಿದ್ದೀರಾ. ಯಾರು ಸಮ್ ಆಫ್ ತೇಜಸ್ವಿನಿ ಅವರ ಧನ್ಯಶ್ರೀ ಇಬ್ಬರು ಕೂಡ ಏನಾಗಿದ್ದಾರೆ, ಎರಡು ಪ್ಲ್ಯಾಂಟ್ಸನ್ನು ಗ್ರೋತ್ ಮಾಡಿದ್ದಾರೆ, ಡಿಫ್ರೆಂಟ್ ಟೈಪ್ಸ್ ಆಗಿರೋದು. ಸೊ ಒನ್ಸ್ ಅಗೇನ್ ಧನ್ಯಶ್ರೀ, ತೇಜಸ್ವಿನಿ ಆ್ಯಂಡ್ ಪ್ರೀತಮ್, ಇವ್ರು 3 ಜನಕ್ಕೆ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸೆಷನನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ನಾನು ಸ್ಯಾಪ್ರೋಪೋಯ್ಡ್ಸ್ ಬಗ್ಗೆ ಹೇಳ್ತೀನಿ. ಯಾವುದ್ರ ಬಗ್ಗೆ ಹೇಳ್ತೀನಿ? ಸ್ಯಾಪ್ರೋಪೈಡ್ಸ್ ಬಗ್ಗೆ. ಓಕೆ, ನೆನ್ಪಿಟ್ಕೊಳ್ರಿ, ಪ್ಯಾರಾಸೈಟ್ಸ್ ಅಂದರೆ ಒಂದು ಆರ್ಗ್ಯಾನಿಸಮ್ಸು ಬೇರೆ ಆರ್ಗ್ಯಾನಿಸಮ್ಸ್ನ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಆ ಬೇರೆ ಆರ್ಗ್ಯಾನಿಸಮ್ ಬಾಡಿಯಲ್ಲಿರೋಂಥ ನ್ಯೂಟ್ರಿಯೆಂಟ್ಸನ್ನು ಇದು ತಗೊಂಡು ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳೋವಂಥದ್ದು. ಗೊತ್ತಾಯ್ತಲ್ಲ, ಇದು ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ, ಬೇರೆ ಆರ್ಗ್ಯಾನಿಸಮ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಥರ ಒಂದು ಆರ್ಗ್ಯಾನಿಸಮ್ಸ್ಗೆ ನಾವೇನಂತ ಕರಿತೀವಿ? ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಅರ್ಥ ಆಯ್ತಲ್ಲ, ಇವಕ್ಕೆ ನಾವೇನಂತ ಕರಿತೀವಿ? ಪ್ಯಾರಾಸೈಟ್ಸ್. ಈ ಥರ ಬೇರೆ ಆರ್ಗ್ಯಾನಿಸಮ್ಸಿಂದ ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳೋದಕ್ಕೆ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಇದೆಲ್ಲದಕ್ಕೂ ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಪ್ಯಾರಾಸೈಟ್ಸ್ಗೆ ಎಕ್ಸಾಂಪಲ್ ಯಾವುದು? ಕಸ್ಕ್ಯೂಟಾ, ರಫ್ಲೇಶಿಯಾ ಆ್ಯಂಡ್ ದೆನ್ ಕ್ರಾಪ್ಸ್ ಫ್ಲವರ್. ಓಕೆ, ಸೊ ಒನ್ಸಿಗೆ ಇದಿಷ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಪಾಯಿಂಟ್ಸ್ ನೋಟಲ್ಲಿ ನೀಟಾಗಿ ನಾನು ನೋಟ್ಸ್ ಕೊಟ್ಟಿದ್ದೀನಲ್ಲ, ಆ್ಯಸ್ ಯೂಶ್ವಲ್ ಪಾಯಿಂಟ್ಸ್ ವೈಸು ನೀಟಾಗಿ ನಾನು ಎಲ್ಲಿ ಸ್ಪೇಸ್ ಬಿಟ್ಟಿದ್ದೀನಿ, ಎಲ್ಲಿ ಡಯಾಗ್ರಾಮ್ಸ್ ಕೊಟ್ಟರೆ ಇನ್ ಕೇಸ್ ಡಯಾಗ್ರಾಮ್ ಡ್ರಾ ಮಾಡೋದಾಗಲಿ. ಇಲ್ಲಿವರೆಗೂ ಯಾವುದೋ ಡಯಾಗ್ರಾಮ್ಸ್ ಬಂದಿಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ಬರ್ಬೋದು. ಬಂದರೆ ನಾನು ನಿಮಗೆ ಅದನ್ನು ನೋಟ್ಸಲ್ಲಿ ಯಾವ ಥರ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ, ಕ್ಲಿಯರ್? Thank you. We should meet on the next session. Bye. See you.